ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 13ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 13. ಯ ಉದ್ಯತಮನಾದೃತ್ಯ ಕೀನಾಶಮಭಿಯಾಚತೆ ಕ್ಷೀಯತೆ ತದ್ಯಶಸ್ಫೀತಂ ಮಾನಶ್ಚಾವಗ್ನಯ ಹತಃ. ಅನುವಾದ: ತಾನಾಗಿ ಬಂದದ್ದನ್ನು ತಿರಸ್ಕರಿಸಿ ತದನಂತರ ಕೃಪಣನಲ್ಲಿ ವರಬೇಡುವವನ ಯಶಸ್ಸು ನಶಿಸುವುದು, ಅಲ್ಲದೆ ಇತರರಿಗೆ ತಿರಸ್ಕಾರ ತೋರುವುದರಿಂದ ಆತನ ಘನತೆಯೂ ಕುಂದುವುದು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮನು ಮುನಿಗಳಿಗೆ ಹೇಳ್ತಾನೆ, ದಯವಿಟ್ಟು ನನ್ನ ಮಗಳನ್ನು ಒಪ್ಕೊಳ್ಳಿ. ಆಮೇಲೆ ನಾನು ಅವಳನ್ನು ವಿಶ್ವಾಸದಿಂದ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಅವಳು ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಹೆಂಡತಿ ಆಗೋದಕ್ಕೆ ಮತ್ತು ಕೌಟುಂಬಿಕ ಕರ್ತವ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೆ ತಕ್ಕವಳಾಗಿದ್ದಾಳೆ. ಎಲ್ಲ ಆಸಕ್ತಿಗಳಿಂದ ಸಂಪೂರ್ಣವಾಗಿ ಮುಕ್ತನಾದವನು ತಾನಾಗಿ ಬಂದ ಕೊಡುಗೆಯನ್ನು ನಿರಾಕರಣೆ ಮಾಡೋದು ಸರಿಯಲ್ಲ. ಅಂದಮೇಲೆ ಇಂದ್ರಿಯ ತುಷ್ಟಿಗೆ ಒಗ್ಗಿಕೊಂಡವನ ಬಗ್ಗೆ ಹೇಳೋದಾದರೂ ಏನಿದೆ ಅಂತ ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಮುಂದುವರೆದು ಏನು ಹೇಳ್ತಾನೆ? ತಾನಾಗಿ ಬಂದಿದ್ದನ್ನು ತಿರಸ್ಕಾರ ಮಾಡಿ ಆಮೇಲೆ ಯಾರು ಅದನ್ನು ಕೊಡೋದಿಲ್ವೋ, ಜಿಪುಣತನ ಮಾಡ್ತಾರೋ, ಕೃಪಣ ಅಂತ ಹೇಳ್ತಾರಲ್ಲ, ಅಂಥ ಕೃಪಣನಲ್ಲಿ ವರ ಬೇಡುವವನ ಯಶಸ್ಸು ನಾಶ ಆಗುತ್ತೆ. ಅಷ್ಟೇ ಅಲ್ಲದೆ ಬೇರೆಯವರಿಗೆ ತಿರಸ್ಕಾರ ಮಾಡೋದ್ರಿಂದ ಅವನ ಘನತೆ ಕೂಡ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಫಸ್ಟೇ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಈಗ ಅವರು ಡಿಸೈಡ್ ಮಾಡಿದ್ದಾರೆ ಮದುವೆ ಆಗಬೇಕು ಅಂತಂದ್ಬಿಟ್ಟು. ಸೊ ತಾನಾಗಿ ಬಂದಿದೆ, ಅವರಿಗೆ ಸರಿ ಹೋಗುವಂಥ ಎಲ್ಲ ಯೋಗ್ಯತೆ ಕೂಡ ತನ್ನ ಮಗಳಲ್ಲಿದೆ. ಅದರಿಂದ ತಿರಸ್ಕಾರ ಮಾಡಿದ್ರೆ ಅದು ನಿಮ್ಮ ಘನತೆಗೆ ಸರಿ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅನುರೂಪವಾದ ವರನಿಗೆ ತನ್ನ ಮಗಳನ್ನು ತಂದೆಯೇ ನೀಡುವುದು ವೈದಿಕ ವಿವಾಹದ ಸಾಮಾನ್ಯ ನಿಯಮ. ಅದು ತುಂಬ ಮರ್ಯಾದಪೂರ್ಣ ವಿವಾಹ. ವರನು ಕನ್ಯಾಪಿತೃವಿನ ಬಳಿಗೆ ಹೋಗಿ ಅವನ ಮಗಳ ಪಾಣಿಗ್ರಹಕ್ಕಾಗಿ ಯಾಚಿಸಕೂಡದು. ಅದು ಅವನ ಗೌರವಕ್ಕೆ ಕುಂದು ಎಂದು ಪರಿಗಣಿಸಲಾಗಿದೆ. ಅಂದರೆ ಇಲ್ಲಿ ಮಗಳಿಗೆ ಒಬ್ಬ ಒಳ್ಳೆ ವರನನ್ನು ಹುಡುಕುವಂಥ ಕೆಲಸ ತಂದೆನೇ ಮಾಡುವಂಥದ್ದು. ಇದು ವೈದಿಕ ವಿವಾಹದ ಸಾಮಾನ್ಯವಾದಂಥ ನಿಯಮ. ತಂದೆನೇ ಮಗಳಿಗೆ ಒಳ್ಳೆ ಯೋಗ್ಯನಾಗಿರುವಂಥ ವರನನ್ನು ಹುಡುಕೋದು. ಆದರೆ ಈಗಿನ ಕಾಲದಲ್ಲಿ ಅದು ತುಂಬ ಕಡಿಮೆ ಆಗೋಗಿದೆ. ಎಲ್ಲೋ ಅಪರೂಪಕ್ಕೆ ಕೆಲವರು ಮಾತ್ರ ಆ ರೀತಿ ತಂದೆ ಯಾರನ್ನು ಹುಡುಕ್ತಾರೋ ಅಂಥವ್ರನ್ನ ಮದುವೆ ಆಗೋದು. ಈಗ ಅವರವರೇ ಹುಡುಕೊಂಡು ಅವರವರೇ ಮದುವೆ ಆಗಿ ಮನೆಗೆ ಬರ್ತಾರೆ. ಆ ಒಂದು ಸಮಯ ಈಗಿದೆ. ಅಂದರೆ ಈ ರೀತಿ ಯಾರು ತಂದೆ ಹುಡುಕುವಂಥ ವರನನ್ನು ಮದುವೆ ಆಗ್ತಾರೋ ಅದು ತುಂಬ ಮರ್ಯಾದೆ ಪೂರ್ಣವಾಗಿರುವಂಥ ವಿವಾಹ. ವರ ಏನು ಮಾಡ್ತಾನೆ? ಕನ್ಯಾಪಿತೃವಿನ ಹತ್ರಕ್ಕೆ ಹೋಗಿ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳಬಾರ್ದು. ಅದು ಅವನ ಗೌರವಕ್ಕೆ ಕುಂದು ಅಂತ ಹೇಳಿದ್ದಾರೆ. ಅವರು ಬಂದು ನಿನ್ನನ್ನು ಕೇಳ್ಕೋಬೇಕೇ ಹೊರತು ನೀನು ಅವ್ರ ಹತ್ರ ಹೋಗಿ ಕೇಳ್ಕೋಬಾರ್ದು. ಕರ್ದಮ ಮುನಿಯು ಅನುರೂಪಳಾದ ಕನ್ಯೆಯನ್ನು ವಿವಾಹವಾಗ ಬಯಸಿದ್ದನೆಂದು ಸ್ವಯಂಭೂವ ಮನುವು ತಿಳಿದಿದ್ದರಿಂದ ಅವನು ಆ ಋಷಿಗೆ ಮನವರಿಕೆ ಮಾಡಿಕೊಡಲು ಬಯಸಿದನು. ನಾನು ಕೇವಲ ಅಂತಹ ಅನುರೂಪಳಾದ ಹೆಂಡತಿಯನ್ನು ನೀಡುತ್ತಿದ್ದೇನೆ. ಈ ಪ್ರಸ್ತಾಪವನ್ನು ತಿರಸ್ಕರಿಸಬೇಡಿ. ನಿಮಗೆ ಹೆಂಡತಿಯ ಅಗತ್ಯವಿದ್ದುದರಿಂದ ನೀವು ಅಂತಹ ಹೆಂಡತಿಗಾಗಿ ಬೇರೆ ಯಾರನ್ನೋ ಯಾಚಿಸಬೇಕಾಗುತ್ತದೆ. ಅವರು ನಿಮ್ಮೊಂದಿಗೆ ಅಷ್ಟು ಚೆನ್ನಾಗಿ ನಡೆದುಕೊಳ್ಳಲಿಕ್ಕಿಲ್ಲ. ಹಾಗಾದಲ್ಲಿ ನಿಮ್ಮ ಘನತೆಗೆ ಕುಂದು ಉಂಟಾಗುತ್ತದೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಕರ್ದಮ ಮುನಿಗಳು ಒಬ್ಬ ಒಳ್ಳೆ ನನಗೆ ತಕ್ಕದಾದಂತಹ ಕನ್ಯೆಯನ್ನ ವಿವಾಹ ಮಾಡ್ಕೋಬೇಕು ಅಂತ ಅವರು ಅನ್ಕೊಂಡಿರ್ತಾರೆ. ಆ ವಿಷಯ ಸ್ವಯಂಭೂವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವನ ಋಷಿಗೆ ಇವಾಗ ಅದನ್ನ ತಿಳಿಸಿ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ನಾನು ನಿಮಗೆ ಅನುರೂಪಳಾಗಿರುವಂಥ, ನಿಮಗೆ ಸರಿಯೋಗುವಂಥ ಒಬ್ಬ ಹೆಂಡತಿಯನ್ನ ಕೊಡಬೇಕು ಅಂತಿದ್ದೀನಿ. ಈ ಒಂದು ಪ್ರಸ್ತಾವನೆಯನ್ನ ನೀವು ತಿರಸ್ಕಾರ ಮಾಡಬೇಡಿ. ನಿಮಗೆ ಹೆಂಡತಿಯ ಅಗತ್ಯ ಇರೋದ್ರಿಂದ ಅಂಥ ಹೆಂಡತಿಗೋಸ್ಕರ ನೀವು ಎಲ್ಲಾದರೂ ಒಂದು ಕಡೆ ಹೋಗಿ ಯಾರನ್ನೋ
ಕೇಳ್ಕೋಬೇಕಾಗುತ್ತಲ್ಲ. ಅವರೇನಾದರೂ ನಿಮ್ಮ ಜೊತೆ ಚೆನ್ನಾಗಿ ನಡ್ಕೊಂಡಿಲ್ಲ ಅಂತಂದರೆ ಆವಾಗ ನಿಮ್ಮ ಘನತೆಗೆ ಧಕ್ಕೆ ಬರುತ್ತಲ್ವಾ. ಈಗ ನಾನೇ ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿಕೊಡೋದಕ್ಕೆ ಬಂದಿದ್ದೀನಿ, ಅವಳು ಎಲ್ಲ ರೀತಿಯಲ್ಲೂ ಯೋಗ್ಯಲಾಗಿದ್ದಾಳೆ ನಿಮಗೆ ಅಂತಂದಮೇಲೆ ನೀವು ಅದನ್ನು ನಿರಾಕರಣೆ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಘಟನೆಗೆ ಇನ್ನೊಂದು ಮುಖವಿದೆ. ಅದೆಂದರೆ ಸ್ವಯಂಭುವ ಮನುವು ಚಕ್ರವರ್ತಿಯಾಗಿದ್ದನು. ಆದರೂ ಆತ ತನ್ನ ಮಗಳನ್ನು ಬಡ ಬ್ರಾಹ್ಮಣನಿಗೆ ನೀಡಲು ಮುಂದಾಗಿ ಅವನಲ್ಲಿಗೆ ಹೋದನು. ಕರ್ದಮ ಮುನಿಗೆ ಪ್ರಾಪಂಚಿಕ ಸಿರಿ ಸಂಪತ್ತುಗಳಿರಲಿಲ್ಲ. ಆತನು ಕಾಡಿನಲ್ಲಿ ವಾಸಿಸುವ ಋಷಿಯಾಗಿದ್ದನು. ಆದರೆ ಆತ ಸಂಸ್ಕೃತಿಯಲ್ಲಿ ಪ್ರಗತಿ ಹೊಂದಿದವನು. ಆದ್ದರಿಂದ ಮಗಳನ್ನು ಮದುವೆ ಮಾಡಿಕೊಡುವ ಸಂಸ್ಕೃತಿ ಮತ್ತು ಗುಣಗಳನ್ನು ಪ್ರಧಾನವಾಗಿ ಪರಿಗಣಿಸಲಾಗುತ್ತದೆಯೇ ವಿನಃ ಸಂಪತ್ತನ್ನಾಗಲಿ ಅಥವಾ ಇತರ ಯಾವುದೇ ಲೌಕಿಕ ಪರಿಗಣನೆಯನ್ನಾಗಲಿ ಅಲ್ಲ. ನೋಡಿ, ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಘಟನೆಗೆ ಇನ್ನೊಂದು ಮುಖ ಇದೆ. ಅಂದರೆ ಇಷ್ಟೊತ್ತು ನಾವೇನು ತಿಳ್ಕೊಂಡ್ವೋ ಅದು ಒಂದು ರೀತಿಯಲ್ಲಿ ಯೋಚನೆ ಆದರೆ, ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಏನು ಅರ್ಥ ಆಗುತ್ತೆ ಅಂತಂದರೆ, ಸ್ವಯಂಭುವಮನು ಸಾಮಾನ್ಯ ಒಬ್ಬ ವ್ಯಕ್ತಿ ಅಲ್ಲ, ಅವನು ಬ್ರಾಹ್ಮಣನೂ ಅಲ್ಲ, ಅವನೊಬ್ಬ ಚಕ್ರವರ್ತಿಯಾಗಿದ್ದ, ಇಡೀ ಲೋಕವನ್ನು ಆಳ್ತಾ ಇದ್ದಂಥವನು. ಆದರೂ ಕೂಡ ಅವನಿಗೆ ಬೇಕಾದಷ್ಟು ಜನ ರಾಜರು, ತುಂಬ ಸಂಪತ್ತಿರುವಂಥವರೇ ಸಿಗ್ತಾ ಇದ್ರು. ಆದರೆ ಇಲ್ಲಿ ಅವನು ತನ್ನ ಮಗಳನ್ನು ಒಬ್ಬ ಬಡ ಬ್ರಾಹ್ಮಣನಿಗೆ ಕೊಡೋದಕ್ಕೆ ಮುಂದಾಗಿ ಅವನ ಹತ್ರ ಹೋಗಿದ್ದಾನೆ ಕೇಳೋದಕ್ಕೆ. ಈ ಕರ್ದಮ ಮುನಿಗೆ ಪ್ರಾಪಂಚಿಕ ಸಿರಿ ಸಂಪತ್ತು ಏನೂ ಇರಲಿಲ್ಲ. ಅವನು ಕಾಡಲ್ಲಿ ವಾಸ ಮಾಡ್ತಾ ಇದ್ದಂಥ ಒಬ್ಬ ಋಷಿ. ಆದರೆ ಅವನು ಸಂಸ್ಕೃತಿಯಲ್ಲಿ ಪ್ರಗತಿಯನ್ನು ಹೊಂದಿದ್ದ. ಆಮೇಲೆ ಅವನ ಗುಣಗಳು ಉನ್ನತ ಮಟ್ಟದಲ್ಲಿರುವಂಥ ಗುಣಗಳಾಗಿತ್ತು. ಅವನ ಹತ್ರ ಮನೆ ಬಂಗಲೆ ಏನೂ ಇರಲಿಲ್ಲ, ಆಸ್ತಿ ಪಾಸ್ತಿ ಏನೂ ಇರಲಿಲ್ಲ, ಆಯಿತಾ. ಆದರೆ ಆ ಸಂಸ್ಕೃತಿ ಅನ್ನೋದಿರುತ್ತಲ್ಲ, ಅದರಲ್ಲಿ ಅವನು ತುಂಬ ಮುಂದೆ ಇದ್ದ, ತುಂಬ ಉನ್ನತ ಮಟ್ಟದಲ್ಲಿದ್ದ. ಅದಕ್ಕೋಸ್ಕರನೇ ಮಗಳನ್ನು ಮದುವೆ ಮಾಡಿಕೊಡ್ಬೇಕಾದ್ರೆ ಸಂಸ್ಕೃತಿ ಮತ್ತು ಗುಣಗಳನ್ನು ಪ್ರಧಾನವಾಗಿ ನಾವು ನೋಡಬೇಕಾಗುತ್ತೆ ಹೊರತು ಸಂಪತ್ತೆಷ್ಟಿದೆ ಅಥವಾ ಇನ್ಯಾವುದಾದ್ರೂ ಲೌಕಿಕ ವಿಚಾರಗಳಲ್ಲಿ ಅವನು ಮುಂದುವರೆದಿದ್ದಾನ ಅದನ್ನೆಲ್ಲ ನೋಡೋದು. ಈಗ ನೋಡಿ, ನಾವು ಹೆಣ್ಣು ಮಕ್ಕಳು ಇದ್ದಾಗ ತಂದೆ ತಾಯಿಗಳು ಏನು ಮಾಡ್ತೀವಿ ಈಗಿನ ಕಾಲದಲ್ಲಿ, ಅವನು ಗೌರ್ಮೆಂಟ್ ಕೆಲಸದಲ್ಲಿದ್ದಾನ ಅಥವಾ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ, ಅವನಿಗೆ ಮನೆ ಇದೆಯಾ, ಕಾರ್ ಇದೆಯಾ, ಆಸ್ತಿ ಇದೆಯಾ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಮತ್ತು ಮನೇಲಿ ಎಷ್ಟು ಜನ ಇದ್ದಾರೆ, ಇದೆಲ್ಲ ನೋಡ್ತೀವಿ ಇವಾಗ. ಅಂದರೆ ಏನು, ಲೌಕಿಕದಲ್ಲಿ ಅವನು ಎಷ್ಟು ಮುಂದುವರೆದಿದ್ದಾನೆ, ಏನೆಲ್ಲ ಇಟ್ಕೊಂಡಿದ್ದಾನೆ, ವಸ್ತುಗಳು ಏನಿದೆ, ಹಣ ಎಷ್ಟಿದೆ, ಇದರ ಬಗ್ಗೆ ಯೋಚನೆ ಮಾಡಿ ನಮ್ಮ ಮಕ್ಕಳನ್ನ ಕೊಡ್ತೀವಿ ಹೊರತು ಅವನು ಸಂಸ್ಕೃತಿ ಹೇಗಿದೆ, ಅವನ ಗುಣಗಳೇನು, ಅವನು ಒಳ್ಳೆ ನಡತೆ ಇದೆಯಾ, ಅವನು ಏನು ಸಾಧನೆ ಮಾಡಿದ್ದಾನೆ, ಇದ್ಯಾವುದನ್ನು ನೋಡೋದಿಲ್ಲ. ಅಂದರೆ ಅಲೌಕಿಕವಾಗಿ ನಾವು ಏನೂ ಥಿಂಕ್ ಮಾಡೋದಿಲ್ಲ, ಬರೀ ಲೌಕಿಕದನ್ನು ಮಾತ್ರ ನೋಡ್ತೀವಿ. ಮನೆ ಇಲ್ವಾ, ಅವನು ಕೊಡಲ್ಲ. ಅವನು ಎಂಥ ಒಳ್ಳೆ ಹುಡುಗ ಆಗಿದ್ದರೂ ಕೂಡ, ಅವನು ಎಷ್ಟೇ ಒಳ್ಳೆ ಸಂಸ್ಕಾರವಂತ ಆಗಿದ್ದರೂ ಕೂಡ ಅಲ್ಲಿ ಹಣ ಇಲ್ಲ, ಆಸ್ತಿ ಇಲ್ಲ ಅಂತಂದರೆ ಅವನಿಗೆ ಹುಡುಗಿಯನ್ನು ಕೊಡೋದಿಲ್ಲ ತಂದೆ ತಾಯಿಗಳು. ಅಂಥ ಒಂದು ಪರಿಸ್ಥಿತಿ ಈಗ ಇದೆ. ಆದರೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಡ್ಬೇಕು ಅಂತಂದರೆ ಆ ಹುಡುಗನಲ್ಲಿ ಸಂಸ್ಕೃತಿ ಮತ್ತು ಗುಣಗಳು ಪ್ರಧಾನವಾಗಿದೆಯಾ ಅಂತ ಅಂದ್ಬಿಟ್ಟು ನೋಡಿ ಕೊಡಬೇಕು. ಆಮೇಲೆ ಮುಂಚೆ ಕಾಲದಲ್ಲೆಲ್ಲ ಕುಲ ನೋಡ್ತಾ ಇದ್ರು, ಯಾವ ಕುಲದವರು, ಯಾವ ವಂಶದವರು, ಮತ್ತು ಅವ್ರ ಮನೆಯಲ್ಲಿರುವಂಥ ಜನ ಹೇಗಿದ್ದಾರೆ, ಆ ಮನೆಯವ್ರನ್ನೆಲ್ಲ ನೋಡಿ ಅವರು ಹುಡುಗಿಯನ್ನು ಕೊಡ್ತಾ ಇದ್ರು. ಆದರೆ ಈಗೆಲ್ಲ ಹೊರಟೋಗಿ ಈಗ ಬರೀ ದುಡ್ಡು, ಆಸ್ತಿ, ಸಂಪಾದನೆ ಎಷ್ಟಿದೆ, ಮನೆ ಇದೆಯಾ, ಬಂಗ್ಲೆ ಇದೆಯಾ, ಇದನ್ನೆಲ್ಲ ಕೇಳ್ತಾರೆ. ಇದು ನಿಜವಾಗ್ಲೂ ನೋಡುವಂಥದ್ದಲ್ಲ ಅನ್ನೋದು ಇದರ ಅರ್ಥ. ಆದರೆ ಕಲಿಗಾಲ ಅಲ್ವಾ, ಅದಕ್ಕೋಸ್ಕರ ಹಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇದೆ. ಇಲ್ಲಿ ಸಂಬಂಧಗಳಾಗಿರ್ಬೋದು, ಗುಣ, ಸಂಸ್ಕೃತಿ ಇದ್ಯಾವುದಕ್ಕೂ ಬೆಲೆ ಕೊಡೋದಿಲ್ಲ. ಆದರೂ ಈಗಲೂ ಕೂಡ ಕೆಲವರು ಇದ್ದಾರೆ, ಅವರು ಇದನ್ನೆಲ್ಲ ನೋಡ್ತಾರೆ, ಮತ್ತು ಅವ್ರ ಮನೆಯಲ್ಲಿರುವಂಥ ಮಕ್ಕಳು ಕೂಡ ಅದನ್ನೆಲ್ಲ ಫಾಲೋ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ತುಂಬ ಕಡಿಮೆ ಆಗೋಗಿದೆ ಅನ್ನೋದು ನಾವಿಲ್ಲಿ ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.